ಫ್ರೆಂಡ್ಸ್, ವೆಜ್ಡಾನ ಯಾವ ಥರ ರಿಸೆಟ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ಇವಾಗ ನಾನು. ವೆಜ್ಡಾ ಮೀನ್ಸ್ ಇದು ವೆರಿ ಅರ್ಲಿ ಸ್ಮೋಕ್ ಡಿಟೆಕ್ಟರ್ ಅಪರೇಟರ್ಸ್ ಅಂತಿದು. ಅಂದರೆ ಸ್ವಲ್ಪ ಸ್ಮೋಕ್ ಆದರೂ ಕೂಡ ಇದು ಆ್ಯಕ್ಟಿವೇಟ್ ಆಗುತ್ತೆ, ಅಲಾರಮ್ ಬರುತ್ತೆ ಸಿಸ್ಟಮಲ್ಲಿ. ಇದು ಯಾವ ಥರ ರಿಸೆಟ್ ಮಾಡೋದು ಹೇಳ್ಕೊಡ್ತೀನಿ ಇವಾಗ. ಮೆನುವಲ್ಲಿ ಹೋಗ್ಬಿಟ್ಟು ಫಂಕ್ಷನಲ್ಲಿ ಬರಬೇಕು. ಫಂಕ್ಷನಲ್ಲಿ ಎಂಟ್ರ್ ಮಾಡಿ, ಆಮೇಲೆ ಪಾಸ್ವರ್ಡ್ ಕೇಳುತ್ತೆ. ಪಾಸ್ವರ್ಡ್ 11111. ಇವಾಗ ಅನ್ಲಾಕ್ ಆಯಿತು. ಇವಾಗ ರೀಸೆಟ್ IP ಅಂತ ಇರುತ್ತೆ. ರೀಸೆಟ್ IPಯಲ್ಲಿ ಹೋಗ್ಬಿಟ್ಟು ಎಂಟ್ರ್ ಹೊಡಿಬೇಕು. ಆಮೇಲೆ ಓಕೆ ಕೊಡಬೇಕು. ಓಕೆ, ಇವಾಗ ಇನ್ಸ್ಟಾಲೈಸ್ ಆಗುತ್ತೆ ಸಿಸ್ಟಮ್ ಪೂರ್ತಿ. ಆಮೇಲೆ ಸಿಸ್ಟಮ್ ಇದು ನಾರ್ಮಲ್ ಅಂತ ಬರುತ್ತೆ. ಇನೆಂಟ್ ಮೋಡಲ್ಲಿದೆ. ಇವಾಗ ಸಿಸ್ಟಮ್ ನಾರ್ಮಲ್ ಅಂತ ಬರುತ್ತೆ. ಇವಾಗ ಇದು ಅಲಾರಮ್ ಸಿಂಬಲ್, ಅದು ಇವಾಗ ರೀಸೆಟ್ ಆಗುತ್ತೆ. ರೀಸೆಟ್ ಆಗುತ್ತೆ ಇವಾಗ. ಇನೆಂಟ್ ಮೋಡಲ್ಲಿದೆ. ಸ್ವಲ್ಪ ಟೈಮ್ ತೊಗೊಂಡು ಆಮೇಲೆ ಸಿಸ್ಟಮ್ ನಾರ್ಮಲ್ ಅಂತ ಬರುತ್ತೆ. ನೋಡಿ ಫ್ರೆಂಡ್ಸ್, ಸಿಸ್ಟಮ್ ನಾರ್ಮಲ್ ಅಂತ ಬಂದಿದೆ ಇವಾಗ. ಅಂದರೆ ವೆಜ್ಡಾ ಇವಾಗ ಕರೆಕ್ಟಾಗಿ ವರ್ಕ್ ಆಗ್ತಾಯಿದೆ, ಯಾವುದೇ ಅಲಾರಮ್ ಇಲ್ಲ ಇಲ್ಲಿ. ಇದೇ ಥರನ ಟೆಕ್ನಿಕಲ್ಸ್ ವೀಡಿಯೋಸ್ಗಳು ಬೇಕಾದರೆ ನಾನು ನಿಮಗೆ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.